ಸಿನಿಮಾ ಮತ್ತು ಕ್ರಿಕೆಟ್ ಇವೆರಡಕ್ಕೂ ಎಲ್ಲಿಲ್ಲದ ನಂಟಿದೆ. ಸಿನಿ ತಾರೆಯರು ಕ್ರಿಕೆಟರ್ಗಳನ್ನ ಪ್ರೀತಿಸಿ ಮದುವೆಯಾಗಿರುವ ಹಲವು ಉದಾಹರಣೆಗಳಿವೆ. ಈ ಲಿಸ್ಟಿಗೆ ಕನ್ನಡದ ನಟಿ ಅರ್ಚನಾ ಕೊಟ್ಟಿಗೆ ಕೂಡ ಈ ಲಿಸ್ಟಿಗೆ ಸೇರ್ಪಡೆಯಾಗಿದ್ದಾರೆ. ಹಲವು ಸಿನಿಮಾಗಳಲ್ಲಿ ನಟಿಸಿ ಪ್ರೇಕ್ಷಕರ ಮನ ಗೆದ್ದಿರುವ ನಟಿ ಅರ್ಚನಾ ಸದ್ದಿಲ್ಲದೆ ಕರ್ನಾಟಕ ಕ್ರಿಕೆಟ್ ತಂಡದ ಪ್ರಮುಖ ಆಟಗಾರ ಆಗಿರುವ ಶರತ್ ಜೊತೆ ಹಸಿಮಣೆ ಏರಲು ಸಜ್ಜಾಗಿದ್ದಾರೆ. ಕನ್ನಡದ ನಟಿ ಅರ್ಚನಾ ಈಗಾಗಲೇ 10ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ ಸಿನಿಮಾದಲ್ಲಿ ಚಿಕ್ಕ ಪಾತ್ರವನ್ನ ಮಾಡಿದ್ರೂ ಸಹ ನಟಿ ಅರ್ಚನಾ ಪ್ರೇಕ್ಷಕರ ಗಮನ ಸೆಳೆದಿದ್ರು. ಇದೀಗ ಈ ಜೋಡಿಯು ರಿಸೆಪ್ಷನ್ ಅನ್ನ ಮಾಡಿಕೊಂಡಿದ್ದು ಸ್ಯಾಂಡಲ್ವುಡ್ ತಾರೆಯರು ಬಂದು ವಿಶ್ ಮಾಡಿದ್ದಾರೆ. ನಟ ರಿಷಿ ಹೊಸ ಸಿನಿಮಾವನ್ನ ಒಪ್ಪಿಕೊಂಡಿದ್ದಾರೆ. ಆ ಚಿತ್ರಕ್ಕೆ ಮಂಗಳಾಪುರಂ ಎಂಬ ಟೈಟಲ್ ಇಡಲಾಗಿದೆ. ಈ ಹಿಂದೆ ತುಳು ಚಿತ್ರರಂಗದಲ್ಲಿ ಉಮಿಲ್ ಹಾಗೂ ದೊಂಬರಾಟ ಸಿನಿಮಾ ಮಾಡಿರುವ ರಂಜಿತ್ ರಾಜ್ ಹಾಗೂ ಸುವರ್ಣ ಆಕ್ಷನ್ ಕಟ್ ಹೇಳ್ತಿದ್ದಾರೆ. ಸದ್ಯ ಚಿತ್ರದ ಟೈಟಲ್ ಹಾಗೂ ಪೋಸ್ಟರ್ ಸಿನಿಮಾ ತಂಡ ಬಿಡುಗಡೆ ಮಾಡಿದೆ. ರಿಷಿ ಜೊತೆಯಲ್ಲಿ ಕಾಶಿನಾಥ್ ಪುತ್ರ ಅಭಿಮನ್ಯು ಕಾಶಿನಾಥ್ ಅಭಿನಯ ಮಾಡ್ತಾ ಇದ್ದು, ಇದೇ ಮೊದಲ ಬಾರಿಗೆ ಅಭಿಮನ್ಯು ಹಾಗೂ ರಿಷಿ ಒಟ್ಟಿಗೆ ನಟಿಸುತ್ತಿದ್ದಾರೆ. ಮಂಗಳಾಪುರಂ ಸಿನಿಮಾ ಒಂದು ಊರಿನಲ್ಲಿ ನಡೆಯುವ ಮರ್ಡರ್ ಮಿಸ್ಟ್ರಿಯ ಕಥೆಯಾಗಿದೆ. ದೊಡ್ಡಮನೆಯ ಯುವರಾಜ್ ಕುಮಾರ್ಗೆ 32ನೇ ಜನ್ಮದಿನದ ಸಂಭ್ರಮದಲ್ಲಿದ್ದಾರೆ. ಆದರೆ ನಿನ್ನೆ ಕಾಶ್ಮೀರದಲ್ಲಿ ಉಗ್ರರ ದಾಳಿ ನಡೆಸಿದ್ದಕ್ಕೆ ನಟ ಯುವರಾಜ್ ಕುಮಾರ್ ಕೇಕ್ ಕತ್ತರಿಸಲಿಲ್ಲ. ಹುಟ್ಟುಹಬ್ಬಕ್ಕೆ ವಿಶೇಷವಾಗಿ ಯಕ್ಕ ಸಿನಿಮಾ ಟೀಸರ್ ಬಿಡುಗಡೆಯಾಗಬೇಕಾಗಿತ್ತು. ಆದರೆ ಸಿನಿಮಾ ಟೀಸರ್ ಬಿಡುಗಡೆಯನ್ನ ಕೂಡ ಮುಂದೂಡಲಾಗಿದೆ. ಬೆಳಗ್ಗೆ ಬಿಡುಗಡೆ ಆಗಬೇಕಿದ್ದ ಟೀಸರ್ ಇಂದು ಸಂಜೆ ಬಿಡುಗಡೆ ಮಾಡುವುದಾಗಿ ನಿರ್ಮಾಪಕ ಕಾರ್ತಿಗೌಡ ಅವರು ಟ್ವೀಟ್ ಮಾಡುವ ಮೂಲಕ ಹಂಚಿಕೊಂಡಿದ್ದಾರೆ. ಯುವ ಚಿತ್ರದಲ್ಲಿಯೂ ತಮ್ಮ ಛಾಪನ್ನ ಮೂಡಿಸಿದ ಯುವ ಯಕ್ಕ ಚಿತ್ರದ ಮೂಲಕ ವಿಭಿನ್ನವಾದ ಪಾತ್ರವನ್ನ ಮಾಡ್ತಿದ್ದಾರೆ. ಇನ್ನು ಯಕ್ಕ ಚಿತ್ರವನ್ನ ರೋಹಿತ್ ಪದಕಿ ಡೈರೆಕ್ಷನ್ ಮಾಡ್ತಿದ್ದಾರೆ. ಸೂಪರ್ ಸ್ಟಾರ್ ರಜನಿಕಾಂತ್ ಜೈಲರ್ 2 ಚಿತ್ರೀಕರಣಕ್ಕಾಗಿ ಕೇರಳದ ಅಟ್ಟಪಾಡಿಯಲ್ಲಿ ಬೀಡು ಬಿಟ್ಟಿದ್ರು. ಇದೀಗ ಅಭಿಮಾನಿಗಳಿಗೆ ರಜನಿಕಾಂತ್ ದರ್ಶನ ನೀಡಿದ್ದಾರೆ. ಕೇರಳದಲ್ಲಿ ಅಭಿಮಾನಿಗಳತ್ತ ಕೈ ಬೀಸ್ತಾ ಇರುವ ವಿಡಿಯೋ ಒಂದು ಬಾರಿ ವೈರಲ್ ಆಗ್ತಾ ಇದೆ. ಕೂಲಿ ಸಿನಿಮಾ ಮುಗಿತಿದ್ದಂತೆ ಜೈಲರ್ 2 ಸಿನಿಮಾವನ್ನ ರಜನಿಕಾಂತ್ ಕೈಗೆತ್ತಿಕೊಂಡಿದ್ದಾರೆ. ಸದ್ಯ ಈ ಚಿತ್ರದ ಶೂಟಿಂಗ್ ಕೇರಳದ ಅಟ್ಟಪಾಡಿಯಲ್ಲಿ ನಡೀತಾ ಇದೆ. ತಮ್ಮ ಶೂಟಿಂಗ್ ಬಿಡುವಿನ ಸಮಯದಲ್ಲಿ ಅಭಿಮಾನಿಗಳಿಗೆ ತಲೈವ ಸಮಯ ಕೊಟ್ಟಿದ್ದಾರೆ. ಕಾರಿನಲ್ಲಿ ಸಿಟಿ ರೌಂಡ್ ಹೊಡೆದಿದ್ದಾರೆ. ಕಾರಿನ ಸನ್ ರೂಫ್ ತೆಗೆದು ನಟ ಜನರತ್ತ ಕೈ ಬೀಸಿ ದರ್ಶನ ನೀಡಿದ್ದಾರೆ. ಆಗ ಫ್ಯಾನ್ಸ್ ನಟನಿಗೆ ಜೈಕಾರ ಹಾಕಿದ್ದಾರೆ. ಹತ್ತಿರದಿಂದ ನಟನನ್ನ ನೋಡಿ ಫ್ಯಾನ್ಸ್ ಖುಷಿ ಪಟ್ಟಿದ್ದಾರೆ. ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದಕರ ರಕ್ಕಸ ಕೃತ್ಯಕ್ಕೆ ನಟ ಅಕ್ಷಯ್ ಕುಮಾರ್ ಖಂಡಿಸಿದ್ದಾರೆ. ಈ ರೀತಿಯ ಮುಗ್ಧರನ್ನ ಕೊಲ್ಲುವುದು ದುಷ್ಟತನ ಎಂದಿದ್ದಾರೆ. ಪಹಲ್ಗಾಮ್ನಲ್ಲಿ ಪ್ರವಾಸಿಗರ ಮೇಲೆ ನಡೆದ ಭಯೋತ್ಪಾದಕ ದಾಳಿಯ ಬಗ್ಗೆ ತಿಳಿದು ಅಪಘಾತಕ್ಕೊಳಗಾಗಿದ್ದಾರೆ. ಈ ರೀತಿಯ ಮುಗ್ಧ ಜನರನ್ನ ಕೊಲ್ಲುವುದು ದುಷ್ಟತನ. ಅವರ ಕುಟುಂಬಕ್ಕೆ ಸಂತಾಪ ಸೂಚಿಸಿ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ.